ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತ ನಾನು ಹೇಳ್ತೇನೆ ಸ್ನೇಹಿತರೆ. ಪ್ರಸ್ತುತ ನಿಮಗೆ ಒಂದು ಹುಡುಗಿ ಬೇಕಾಗಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಸೊ ಯಾರು ಬೇಕು ಅಂದರೆ ಮದುವೆ ಆಗೋದಕ್ಕೆ ಬೇಕಾ, ಅಥವಾ ಒಂದು ಫ್ರೆಂಡ್ಶಿಪ್ ಆಗಿರೋದಕ್ಕೆ ಬೇಕಾ, ಅಥವಾ ಆಂಟಿಗಳ ಜೊತೆ ಟೈಮ್ ಪಾಸ್ ಮಾಡೋದಕ್ಕೆ ಬೇಕಾ, ಪ್ರತಿಯೊಬ್ಬರು ಕೂಡ ಮಾಹಿತಿಯನ್ನು ಕಳಿಸ್ತಾರೆ. ಸೊ ಇದು ಯಾವುದೇ ಸುಳ್ಳುಗಳು ಅಂತ ಏನಿಲ್ಲ. ಜಿಮೇಲ್ ID ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಪ್ರತಿಯೊಂದು ಕೂಡ ಕೊಟ್ಟಿರ್ತೇವೆ. ನಮಗೆ ಇವತ್ತು ಜಾಸ್ಮಾ 27ರ ವರ್ಷ ಕಾಗೇರಿ ಅಂತ, ಇದು ಬಿಜಾಪುರದಲ್ಲೇ ಬರುತ್ತೆ ಸ್ನೇಹಿತರೆ. ಬಿಜಾಪುರ ಡಿಸ್ಟಿಕ್ನಲ್ಲಿ ಕಾಗೇರಿ ಬರುತ್ತೆ. 3 ವರ್ಷಗಳಿಂದ ಒಂಟಿತನದಲ್ಲಿ ಇರತಕ್ಕಂಥ ಇವರು ಜಾತಿ ಬಂದ್ಬಿಟ್ಟು ಪೌರಾಣಿಕ ಜನ, ಜಾತಕ ಉತ್ತಮ ಆ್ಯಂಡ್ ಉತ್ತಮವಾಗಿರ್ತಕ್ಕಂಥ ಪಕ್ಷದಲ್ಲಿ ಜನನಾಗಿದೆ. ಸೊ ಈ ರೀತಿ ವಯಸ್ಸು ಹೊಂದಿರತಕ್ಕಂಥದ್ದು. ಅಪ್ಪ ಪೂಜಾರಿ, ಅಮ್ಮ ಬಂದ್ಬಿಟ್ಟು ದೈವಿಕವಾಗಿರ್ತಕ್ಕಂಥ ಕೆಲಸನ ಮಾಡ್ತಾರೆ. ನೋಡೋದಕ್ಕೆ ಈ ಥರ ಇದ್ದೇನೆ ನಾನು. ಸೊ ಬೇಸಿಕ್ಲಿ ಬಂದ್ಬಿಟ್ಟು ಶಿಕ್ಷಣ ಆಗಿರೋದು PUC ಆಗಿದೆ. ಅಪ್ಪನಿಗೆ 2 ಜನ ಮಕ್ಕಳು, ಒಬ್ಬಳು ಪ್ರಸ್ತುತ ಶಿಕ್ಷಣ ಪಡಿತಿದ್ದಾರೆ ಇನ್ನೂ ಕೂಡ. ಅದರಲ್ಲಿ ಈ ಒಂದು ಜಾಸ್ಮಾ ಅವರು 2ನೇ ಮಗಳು. ಆ್ಯಂಡ್ ಅಣ್ಣ ಬಂದ್ಬಿಟ್ಟು ಪ್ರಸ್ತುತ ಇದ್ದರು, ಸದ್ಯ ಅವ್ರು ನಮ್ಮ ಜೊತೆ ಇಲ್ಲ. ಆಕ್ಸಿಡೆಂಟ್ ಒಂದರಲ್ಲಿ ಅವರ ನಿಧನ ಕೂಡ ಆಗಿದೆ ಅಂತ ಈ ಒಂದು ಜಾಸ್ಮಾ ಅವರ ಬೇಸಿಕ್ ಇನ್ಫಾರ್ಮೇಷನ್. ಅಬೌಟ್ ಇವರ ಇನ್ನಷ್ಟು ಇನ್ಫಾರ್ಮೇಷನ್. ವಯಸ್ಸು ತುಂಬಾ ಆಗಿದೆ ನನಗೆ, ನಾನು ಒಪ್ಕೊಳ್ತೇನೆ. ಆದರೂ ಕೂಡ ತುಂಬ ಲಕ್ಷಣವಾಗಿದ್ದೇನೆ ಅಂತ ನಮ್ಮ ತಂದೆ ತಾಯಿಯವರು ಹೇಳ್ತಾರೆ. ನೀವು ಫೋಟೋನ ನೋಡಿ, ನಾನು ಇಷ್ಟ ಆದರೆ ಮಾತ್ರ ನನ್ನ ಜೊತೆ ನೀವು ವಿವಾಹ ಆಗ್ಬೋದು. ನಮ್ಮ ಜೊತೆಗೆ ಅಪ್ಪ ಅಮ್ಮ ಎಲ್ಲರೂ ಕೂಡ ಒಂದೇ ಮನೆಯಲ್ಲಿ ವಾಸವಾಗಿದ್ದೇವೆ. ನಾನು ಯಾವ ರೀತಿ ಅಂತಂದರೆ ಸಂಬಂಧ ಕರುಳು ಈ ರೀತಿ ಬಂಧಗಳಿಂದ ಒಟ್ಟಿಗೆ ಹಿಡಿದುಕೊಳ್ಳುವಂಥ ಒಂದು ಹುಡುಗಿ. ಹಾಗಾಗಿ ಯಾರಿಗೂ ಕೂಡ ನಾನು ಬೇರೆ ಮಾಡಲ್ಲ. ಹುಡುಗ 40 ವರ್ಷದ ಒಳಗಡೆ ಇರಬೇಕು, ಅವಿವಾಹಿತ ಹುಡುಗ ಆಗಿರಬೇಕು. ಆ್ಯಂಡ್ ಸ್ನೇಹಿತರ ರೀತಿಯಲ್ಲಿ ಇರೋಣ ಅಂತಂದರೆ ಸ್ನೇಹಿತನ ರೀತಿಯಲ್ಲೇ ಇರೋಣ, ಮದುವೆ ಆಗೋಣ ಅಂದರೆ ಮದುವೆನೇ ಆಗೋಣ. ಒಟ್ಟಿನಲ್ಲಿ ಹುಡುಕಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ ನನಗೆ. ಸಿಗುವಂಥ ಹುಡುಗನ್ನೇ ಬೇಗ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಯಾವುದಾದ್ರೂ ಒಂದು ರೂಪದಲ್ಲಿ ನನ್ನ ಜೊತೆ ನೀವು ಇರ್ತೀನಿ ಅಂದರೆ ಒಪ್ಪಿಗೆನ ನೀಡ್ತೀನಿ. ಸೊ ಫ್ರೆಂಡ್ಶಿಪ್ನ ರೂಪದಲ್ಲಿ ಮೊದಲು ಇದ್ಬಿಟ್ಟು ನಂತರ ಡೈವರ್ಟ್ ಆಗೋಣ ಅಂದರೆ ಒಪ್ಪಿಗೆ ಇದೆ. ಇವರ ಕಡೆಯಿಂದ ನಿಮಗೇನಾದರೂ ಆಫರ್ ಇದೆಯಾ ಇವ್ರನ್ನ ಮದುವೆ ಆದರೆ ಅಂತ ಕೇಳ್ಬೋದು. ಖಂಡಿತವಾಗಲೂ ಇದೆ. ಏನಂದರೆ ಇವರ ಕಡೆಯಿಂದ ಸುತ್ತಾಡೋದಕ್ಕೆ ಒಂದು ಕಾರು ನಿಮಗೆ ಕೊಡ್ತಾರೆ ಅಂದರೆ ನಿಮ್ಮ ಹೆಸರಿಗೆ ಮಾಡಲ್ಲ, ಮದುವೆ ಆದ ನಂತರ ಮಾಡ್ತಾರೆ. ಸೊ ಸದ್ಯಕ್ಕೆ ಸುತ್ತಾಡೋಕ್ಕೆ ಕೊಡ್ತಾರೆ. ಇವರ ಮನೇಲಿ ಇರೋದಕ್ಕೆ ಅವಕಾಶ ಕೊಡ್ತಾರೆ. ಒಂದು ಕೆಲಸ ಕೂಡ ಇವರೇ ಹುಡುಕಾಟ ಮಾಡಿಕೊಡ್ತಾರೆ. ಇದೇ ಒಂದು ಕಾರು. ಕೆಲಸ ಅಂತಂದರೆ ಪ್ರಸ್ತುತ ಇವ್ರದ್ದೇ ಆಗಿರ್ತಕ್ಕಂಥ 4 ಎಕರೆ ತೋಟದಲ್ಲಿ ಪ್ರಸ್ತುತ ಬಿಜಾಪುರ ಅಂದರೆ ತೊಗರಿ ಬೆಳೀತಾರೆ, ಹತ್ತಿ, ಕಬ್ಬು ಈ ರೀತಿ ಬೆಳೆಗಳನ್ನು ಬೆಳೆಯೋದು. ಸೊ ಇದರಲ್ಲಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗಬೇಕು. ಮೇಂಟೆನೆನ್ಸ್ ಅಂತ ವರ್ಕರ್ಗಳಿಗೆ ಹೇಳ್ಕೊಂಡು, ವರ್ಕರ್ಗಳಿಗೆ ತಿಂಗಳ ಕೆಲಸ ಕೊಟ್ಕೊಂಡು ನೀವು ಅದನ್ನು ಮಾಡ್ತೀನಿ ಅಂತಂದರೆ ಉದ್ಯೋಗನೂ ಕೂಡ ನಾನು ಕೊಡಿಸ್ತೇನೆ. ಒಟ್ಟಿನಲ್ಲಿ ನಿಮ್ಮಿಂದ ಇವರು ಎಕ್ಸ್ಪೆಕ್ಟೇಷನ್ ಏನು ಮಾಡ್ತಿದ್ದಾನೆ ಅಂದರೆ, ಸೊ ಒಳ್ಳೆಯ ಒಂದು ಹುಡುಗ ಇರಬೇಕು. ನನ್ನ ತಂದೆ ತಾಯಿಯವರು ಯಾವ ರೀತಿಯ ಒಂದು ಜಾತಿ ಧರ್ಮ ನೋಡ್ತಾರೋ ಅದೇ ರೀತಿ ನಾನು ಕೂಡ ನೋಡ್ತೇನೆ. ನಮಗೆ ಒಂದು ಭಂಗ ಆಗುವಂಥ ವಿಚಾರ. ಸೊ ಅವರು ನೀವೇನು ಬೇರೆನಾ, ನಾವೇನು ಬೇರೆನಾ, ನೀವು ಭಾರಿನಾ, ನೀವು ದೊಡ್ಡವರ, ನಾವು ಚಿಕ್ಕವರ, ಈ ರೀತಿ ಮಾತುಗಳನ್ನು ಆಡಬಾರ್ದು. ಸೊ ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. 3ನೇದಾಗಿ ಪ್ರಸ್ತುತ ಹುಡುಗ ದೇವರ ಭಕ್ತನಾಗಿರಬೇಕು. ಬೆಳಗ್ಗೆ ಬೇಗ ಎದ್ದೇಳಬೇಕು. ನಾನು ದೇವ್ರ ಪೂಜೆ ಮಾಡಿರ್ತೀನಿ, ನಮಸ್ಕಾರ ಮಾಡಿ ನಿನ್ನ ಕಾರ್ಯಗಳಲ್ಲಿ ನೀವು ಒಂದು ಹೋಗಬೇಕು ಅಂತ ಹೇಳಿರೋದು. ಇನ್ನು 4ನೇದಾಗಿ ಕೊನೆಯದಾಗಿ ಕಾರು ಮತ್ತು ಈ ಒಂದು ವ್ಯವಹಾರಗಳ ಬಗ್ಗೆ, ಗದ್ದೆಗಳ ಬಗ್ಗೆ ಸ್ವಲ್ಪ ಜ್ಞಾನ ಹೊಂದಿರಬೇಕು. ಅಂದರೆ ಎಷ್ಟೆಷ್ಟು ಏನೇನು ಮಾಡಬೇಕು ಅಂತಂದ್ಬಿಟ್ಟು ಅವರೆಲ್ಲ ಹೇಳ್ತಾರೆ. ಆದರೂ ಕೂಡ ನಮಗೂ ಕೂಡ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಬೇಕಲ್ವಾ. ಸೊ ಇದು ವಿಚಾರ ಆಗಿರುತ್ತೆ. ಇದಕ್ಕೆಲ್ಲನೂ ಕೂಡ ಒಪ್ಪಿಗೆನ ನೀಡ್ತೀನಿ ಅಂದರೆ ಇವರ Gmail ID ಹೇಳ್ತೀನಿ ನೋಡಿ. ಸೊ ಪ್ರಸ್ತುತ ಈ ಒಂದು ಕಾರು ಒಳಗಡೆ ಹೆಂಗಿದೆ ಅಂತಂದರೆ ಈ ರೀತಿ ಕಾಣಿಸುತ್ತೆ. ಸೊ ನೀವು SRE9591@gmail.com ನಂಬರ್ ಕೊಡಬೇಕು ಬೇಡವೋ ಗೊತ್ತಾಗ್ತಿಲ್ಲ. ಸೊ ತೊಗೊಳ್ಳಿ 9591333944 ಇದು ಅವರ ನಂಬರು. ಡೈರೆಕ್ಟಾಗಿ ಮೇಲ್ ಮಾಡಿ. ಸೊ ನೋಡಿ ಸ್ನೇಹಿತರೆ, ತುಂಬ ಮೆಸೇಜ್ ಮಾಡೋಕ್ಕೆ ಹೋಗ್ಬೇಡಿ, ಪ್ರಾಬ್ಲಮ್ ಆಗುತ್ತೆ. ಬರೀ ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸ್ಬಿಟ್ಟು ಸುಮ್ಮನೆ ಆಗಿಬಿಡಿ, ಅವರು ನಿಮಗೆ ರಿಪ್ಲೈನ ಮಾಡ್ತಾರೆ. ಸೊ ಇದು ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂತಹ ಸಿಸ್ಟಮ್ ಆಗಿರುತ್ತೆ. ಫ್ರಂಟ್ ಸೈಡಲ್ಲಿ 2 ಕಂಫರ್ಟಬಲ್ ಸೀಟು, ಇದು ಅಪ್ಗಿದೆ, ಇದು ಡೌನ್ಗಿದೆ. ಸ್ಟೇರಿಂಗ್ ನೋಡ್ಕೊಳ್ತಿದ್ದೀರಾ, ಕುಳಿತುಕೊಳ್ಳುವಂಥ ಡ್ರೈವರ್ ಸೀಟಿನ ಪಕ್ಕದಲ್ಲಿಲ್ಲ, ಒಂದು ಸ್ವಲ್ಪ ಅಪ್ಪಲ್ಲಿದೆ ಸ್ನೇಹಿತರೆ ಡ್ರೈವರ್ ಸೀಟು ಮತ್ತು ಸ್ಟೇರಿಂಗು. ಆ್ಯಂಡ್ ಇಲ್ಲಿ ನೋಡ್ತಕ್ಕಂಥದ್ದು ನಾವು ಪ್ರಸ್ತುತ AC ಏರ್ ಬ್ಯಾಗ್ ಆನ್ ಆಗುತ್ತೆ, ಆಟೋಮೆಟಿಕಲಿ ಆನ್ ಆಗುವಂಥ ಏರ್ ಬ್ಯಾಗ್ ಸಿಸ್ಟಮು. ಈ ಒಂದು ಕಾರ್ನಲ್ಲಿ ಗ್ಲಾಸಸ್ ಡಿಸೈನ್ ನೋಡ್ಕೊಳ್ತಿದ್ದೀರಾ, 1 ಟಚ್ ಗ್ಲಾಸ್ ಡಿಸೈನ್.
ಕಂಟ್ರೋಲಿಂಗ್ ಸ್ಪೇಸ್ ಅಂತ ಕರಿತೀವಿ. ಟಾಪ್ ಮಾಡೆಲ್ ಇದು. ಆ್ಯಂಡ್ ಇದು ಬಂದ್ಬಿಟ್ಟು ಇಂಜಿನ್ ಮತ್ತು CC ಮತ್ತು ಮೈಲೇಜಿಂಗ್ ಎಲ್ಲವನ್ನು ಚೆಕ್ ಮಾಡೋದು. ಹೊಸ ಮಾಡೆಲಲ್ಲಿ ಇಲ್ಲಿ ಕೊಟ್ಟಿರೋದು, ಇಲ್ಲಿ ಬಂದ್ಬಿಟ್ಟು ಒಂದು ಹಂಪ್ ಅಂದರೆ ಏನೂ ಕೂಡ ಟಚ್ ಆದರೂ ಡ್ಯಾಮೇಜ್ ಆಗಬಾರ್ದು ಅಂತ ಕಲರ್ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಸೆಕೆಂಡ್ರಿಯಾಗಿ ಮಾತಾಡೋಣ. ನಂಬರ್ ಕೊಟ್ಟಿರ್ತಕ್ಕಂಥದ್ದು ಪ್ರಸ್ತುತ ನೀವು ಮೆಸೇಜ್ ಮಾಡಲು. ಹಾಗಾಗಿ ಬೇಗ ಬೇಗ ಮೆಸೇಜ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.